ಹೆಂಗೆ ಹೆಂಗೆ ಅಂದ್ರೆ ಫಸ್ಟ್ ಕಾರ್ಸಿ ತಿನ್ಬೇಕು. ಸ್ಟಾರ್ಟ್ ಮಾಡಿ. ಫಸ್ಟ್ ನೀವು ಶುರು ಮಾಡಿ. ಸ್ಟಾರ್ಟ್ ಮಾಡೋಣ. ಹಾ, ಆರ್ಡರ್ ಬಂತು, ತಗೊಂಡ್ಬರ್ತಾ ಇದ್ದಾರೆ. ಮಿಕ್ಸಲ್ಲಿ ಇದೆ. KFCನೇ KFC ಒಟ್ನಲ್ಲಿ ಇದು ಬಿಟ್ರೆ ಇನ್ನೊಂದು ಇಲ್ಲ. ನನ್ನ ಹೆಂಡತಿ ಮನೇಲಿ ಒಂದ್ ದಿವಸ ಮಾಡಕ್ ಟ್ರೈ ಮಾಡಿದ್ಲು, ಅದು ತಿನ್ನಕ್ಕೆ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಅವು ಸುಮಾರಾಗಿತ್ತು ಅಷ್ಟೇ. ನೋಡಿ ಲೆಗ್ ಪೀಸು ಆಲ್ರೆಡಿ ಓಪನಿಂಗ್ ಸೆರೆಮನಿ ಆಗೋಯ್ತು. ಲೆಗ್ ಪೀಸ್ದು ಇಬ್ರು ಹೆಂಗಿದೆ ಲೆಗ್ ಪೀಸು ಅಜ್ಜಿ ನೋಡ್ತಾ ಇದ್ರೆ ನೈಸ್ ಸೂಪರ್ ಆಗಿರುತ್ತೆ ತಿನ್ನೋದಕ್ಕೆ ಮಾತ್ರ. ನೀನು ಅವರ ತಾತನ ಮೊಮ್ಮಗಳು, ಅಲ್ಲ ಅಜ್ಜಿ ಮೊಮ್ಮಗಳು. ನೀವಾಗ ಯಾವಾಗ್ಲೂ KFC ತಿಂತಾ ಇರ್ತೀರಲ್ವಾ? ಹ್ಮ್ KFC ಏನ್ ಜಾಸ್ತಿ ಇಷ್ಟ ನಿಮ್ಗೆ? ಓಕೆ, ಸ್ಪೈಸಿಯಾಗಿ ಸಕ್ಕತ್ತಾಗಿರುತ್ತೆ. ತಿಂತಾ ಇದ್ರೆ ಒಳ್ಳೆ ಕಳ್ದೋಗ್ಬೇಕು ಆ ಥರ ಸಕ್ಕತ್ತಾಗಿರುತ್ತೆ ಆ ಮಿಕ್ಸ್ ಮಾಡಿ ಮಾತ್ರ. ಬೇಡ ಸುಮ್ಮನೆ ಕಳ್ದೋಗೋದು, ಆಮೇಲೆ ಹುಡಿಕೊಂಬರಕ್ ಕಷ್ಟ, ಯಾರು ಬರೋಲ್ಲ. ನನ್ನ ಹೆಂಡತಿ ಬಂದು ಹುಡುಕೊಂಡ್ಬರ್ತಾಳೆ ನನ್ನ. ಅಯ್ಯಯ್ಯೋ, ನಿಧಾನಕ್ಕೆ ತಿನ್ನಿ. ರಾಕ್ಷಸ ತಿನ್ನಂಗ್ ತಿಂತವ್ರೆ. ನಾನು ನಿಮ್ಮವನು, ನಿಮ್ಮ ಮನೆಯವನು. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ತೆ. ಆನಂದ್ 360 ಟ್ಯಾಲೆಂಟ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿದ್ದೀವಿ KFCಗೆ. KFCಲಿ ಇವತ್ತು ಆಫರ್ ಇದೆ. ಬನ್ನಿ, ಯಾವ ಥರ ಆಫರ್ಸು ಎಲ್ಲ ಯಾವ ಥರ ಇರುತ್ತೆ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ. ಬನ್ನಿ ಹೋಗೋಣ. ನಮ್ಮ ಜೊತೆ ಆನಂದನು ಸಹ ಬರ್ತಾನೆ. ಇನ್ನೊಂದು 5 ಮಿನಿಟ್ಸ್ ಆನಂದನು ಸಹ ಜಾಯ್ನ್ ಆಯ್ತಾನೆ. ಬನ್ನಿ, ಅವನು ಸಹ ಮಾತಾಡ್ಸ್ಕೊಂಡು ಟೇಸ್ಟ್ ಹೆಂಗಿದೆ ಎಲ್ಲಾನು ಸರಿಯಾಗಿ ಬಾರ್ಸೋಣ ಇವತ್ತು. ಬನ್ನಿ. ಆಫ್ಟರ್ ಅ ಲಾಂಗ್ ಟೈಮ್ ಜಾಯ್ನ್ ಆಯ್ತವ್ರೆ ನಮ್ ಜೊತೆ ಆನಂದಣ್ಣ ಅವರು. ಹೌದು, ಲಾಸ್ಟ್ 2-3 ವಿಡಿಯೋಯಿಂದ ಆನಂದನೂ ಇಲ್ಲ, ಮೋಹನನೂ ಇಲ್ಲ. ಇವತ್ತು ಆನಂದ ಜಾಯ್ನ್ ಆಯ್ತಾ ಇದ್ದಾನೆ. ಬನ್ನಿ ನೋಡೋಣ. ನಮ್ಮ ಆನಂದ್ ಬಂದ ಇವಾಗ ಜಾಯ್ನ್ ಆಯ್ತಾ ಇದ್ದಾನೆ. ನೆಕ್ಸ್ಟು ನಾವು ಹೋಗ್ಬೇಕು KFCಗೆ. ಹೋಗೋಣ ಬನ್ನಿ. ಒಳಗಡೆ ಹೋಗ್ತಾ ಇದೀವಿ KFC ಒಳಗಡೆ. ಆ್ಯಕ್ಚುಲಿ ನಾವು ಆನ್ಲೈನಲ್ಲಿ ಪ್ಲೇಸ್ ಮಾಡೋಣ ಅಂತ ಬಂದಿದ್ದೀವಿ. ಮನೇಲೆ ಪ್ಲೇಸ್ ಮಾಡ್ತೀವಿ. ಏನು ಬೇಕು ಸಚಿನ್ ನಿನಗೆ? ಏನು ಬೇಕು? ಏನಾದ್ರೂ ಸರಿ. ಚಿಕನಲ್ಲಿ ಏನು ಬೇಕು? ಬರ್ಗರು. ಆನಂದ ನಿನ್ಗೇನು ಬೇಕು? ಬರ್ಗರು ಮಾಡಲ ಜೊತೆಗೆ? ಪಾಪ ಅವ್ರು ನಾನ್ ವೆಜ್ ತಿನ್ನಲ್ಲ. ಆಕ್ಚುಲಿ ಅವ್ನು ನಾನ್ ವೆಜ್ ತಿನ್ನಲ್ಲ. ಆಕ್ಚುಲಿ ಇಲ್ಲಿ ಏನು ಸಹ ತಿನ್ನೋದೇ ಇಲ್ಲ ಆನಂದ. ನೋಡೋಣ ಬನ್ನಿ. ನಾನು ಈಗ ಆನ್ಲೈನಲ್ಲಿ ಫಸ್ಟು ಪ್ಲೇಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಆನ್ಲೈನಲ್ಲಿ ಇವಾಗ ಆರ್ಡ್ರ್ ಪ್ಲೇಸ್ ಮಾಡಿದ್ದೀವಿ. 3 ಬರ್ಗರು, 2 ಪೆಪ್ಸಿ, ಮತ್ತು ಕಾಂಬೋ ಐಟಮಲ್ಲಿ ಒಂದು ಐಟಮು ಬಕೆಟಲ್ಲಿ ಅಂತ ಚಿಕನ್ ಬಕೆಟ್ಸು ಇದು ಆರ್ಡ್ರ್ ಮಾಡಿದ್ದೀವಿ. ಈಗ ನೆಕ್ಸ್ಟು ಬರೋವರೆಗೂ ವೆಯ್ಟ್ ಮಾಡಬೇಕು. ನಂಬರ್ ಕರೀತಾರೆ, ಅಲ್ಲಿ ನಂಬರ್ ಕರೆದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಪಿಕಪ್ ಮಾಡಿ ಆಮೇಲೆ ತಿನ್ನಬೇಕು. ಸುಚಿತ್ರ ಅವರೇ, ಹೇಳಿ. KFC ಮೊದಲು ತಿಂದಿದ್ದೀರಾ? ತಿಂದಿದ್ದೀನಿ. ಟೇಸ್ಟ್ ಹೆಂಗಿರುತ್ತೆ KFC? ಒಂದೊಂದ್ ಕಡೆ ಒಂದೊಂದ್ ಟೇಸ್ಟ್ ಇರುತ್ತೆ. ಇಲ್ಲಿ ಹೆಂಗಿರುತ್ತೆ ನೋಡ್ಬೇಕು. ಆ್ಯಕ್ಚುಲಿ ಆಲ್ಮೋಸ್ಟು KFC ನಾವು ತಿಂದಿರೋ ಎಲ್ಲ ಕಡೆನೂ ಸಹ ಆಲ್ಮೋಸ್ಟ್ ಚೆನ್ನಾಗೇ ಇದೆ. ಆಲ್ಮೋಸ್ಟ್ ಎಲ್ಲ ಕಡೆ KFC ಟೇಸ್ಟ್ ಚೆನ್ನಾಗಿರುತ್ತೆ. ನಮಗೂ KFC ಆ್ಯಕ್ಚುಲಿ ಫೇವ್ರೇಟು. ಮೊದ್ಲೆಲ್ಲ ಆಲ್ಮೋಸ್ಟ್ ಬುಧವಾರ ಬಂದ್ರೆ ಸಾಕು, ತಿಂಗಳಲ್ಲಿ ಒಂದ್ಸಲ ಫಿಕ್ಸ್. ಆಲ್ಮೋಸ್ಟ್ ಬುಧವಾರ ಆಫರ್ ಇರುತ್ತೆ ಅಂದ್ಬಿಟ್ಟೇನೆ ಆಲ್ಮೋಸ್ಟ್ ನಾವು ಬುಧವಾರದ ಹೊತ್ತನೇ ಆರ್ಡರ್ ಮಾಡ್ತಾ ಇದ್ವಿ. ಅದರಿಂದ ಇವತ್ತು ಇಲ್ಲಿ ಬಂದಿದ್ದೀವಿ ತಿನ್ನೋಣ ಅಂತ. ಬನ್ನಿ, ಇನ್ನು ನೆಕ್ಸ್ಟು ಬಂದಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ. ಆರ್ಡರ್ ಬಂತು, ತಗೊಂಡ್ಬರ್ತಾ ಇದ್ದಾರೆ. ಬಂತು ನಮ್ಮ ಐಟಮು. ಕುಕ್ ಮಾಡಿದ ಐಟಮ್ಗಳೆಲ್ಲ ಬಂದಿದೆ. ಇಷ್ಟು ಐಟಮ್ ಇದೆ ಇವಾಗ. ಜ್ಯೂಸು, ಫ್ರೈಸು, ಬರ್ಗರು, ಆಮೇಲೆ ನಮ್ಮ ಫೇವ್ರೇಟು ಚಿಕನ್ KFC ಇಷ್ಟೂ ಇದೆ. ಸುಚಿ ಹೆಂಗೆ ಹೆಂಗೆ ಅಂದ್ರೆ ಫಸ್ಟ್ ತಿನ್ಬೇಕು. ಸ್ಟಾರ್ಟ್ ಮಾಡಿ. ಫಸ್ಟ್ ನೀವು ಶುರು ಮಾಡಿ. ಸ್ಟಾರ್ಟ್ ಮಾಡೋಣ. ಹಾ, ಫ್ರೈಸಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಇವಾಗ. ಫಸ್ಟು ಫ್ರೈಸಿಂದ ಸ್ಟಾರ್ಟು. ಹಂಗೆ ಜೊತೆಗೆ ಒಂಚೂರು ಜ್ಯೂಸು ಕುಡೀರಿ. ನಾವು ಚಿಕನ್ ಎತ್ಕೊತೀವಿ, ನೀವು ಜ್ಯೂಸ್ ಕುಡೀರಿ. ಚಿಕನಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು ಫ್ರೈಸ್ ಆ್ಯಕ್ಚುಲಿ ಚೆನ್ನಾಗಿದೆ. ನೋಡಿ ಕೆಚಪ್ ಹಾಕೊಂಡು ಹೆಂಗೆ ಆಲ್ರೆಡಿ ಬಾರ್ಸನ್ ಫ್ರೈ ಮಾಡ್ತಾವ್ರೆ. ಕೆಚಪ್ ಜೊತೆ ಚೆನ್ನಾಗಿರುತ್ತೆ, ಅದಕ್ಕೆ ನಿಮ್ಗೂ ಬೇಕಾದ್ರೆ ತಾಳಿ. ನಾನು ಹಾಕೊಳ್ತೀನಿ ಆ್ಯಕ್ಚುಲಿ. ಚೆನ್ನಾಯ್ತಾ? ಅದಕ್ಕೆ ಹಾಕೊಳ್ಳೋದು. ಕೆಚಪ್ ಜೊತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಕೆಚಪ್ ಜೊತೆ ಚೆನ್ನಾಗಿರುತ್ತೆ. ಸಾಕು ಬಿಡೋಣ.
ಹಿಂಗೆ ಆ್ಯಕ್ಚುಲಿ ಫುಲ್ಲು ಬೋನ್ಲೆಸ್ಸು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಬೋನ್ಲೆಸ್ ಎಲ್ಲ ಮಿಕ್ಸಲ್ಲಿದೆ. ಕೆ ಎಫ್ ಸಿ ಒಟ್ಟಿನಲ್ಲಿ ಇದು ಬಿಟ್ರೆ ಇನ್ನೊಂದು ಇಲ್ಲ. ನನ್ನ ಹೆಂಡತಿ ಮನೇಲಿ ಒಂದು ದಿವಸ ಮಾಡಕ್ಕೆ ಟ್ರೈ ಮಾಡಿದ್ಲು, ಅದು ತಿನ್ನಕ್ಕೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರು ಸುಮಾರಾಗಿತ್ತು ಅಷ್ಟೇ, ಒಂದು ಲೆವೆಲ್ಗೆ ಓಕೆ ಥರ. ಅದು ಇವ್ರು ಮಾಡಕ್ಕೂ ನಾವು ಮನೇಲಿ ಮಾಡಕ್ಕೂ ವ್ಯತ್ಯಾಸ ಇರಲ್ವಾ? ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸಾಕು. ನೋಡಿ ಲೆಗ್ ಪೀಸು ಆಲ್ರೆಡಿ ಓಪನಿಂಗ್ ಸೆರೆಮನಿ ಆಗೋಯ್ತು. ಲೆಗ್ ಪೀಸ್ದು ಇಬ್ರು ಹೆಂಗಿದೆ ಲೆಗ್ ಪೀಸು ಅಜ್ಜಿ ನೋಡ್ತಾ ಇದ್ರೆ ನೈಸ್ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ. ಲೆಗ್ ಪೀಸು ಕೆ ಎಫ್ ಸಿ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಹಾಕಿರೋ ಮಸಾಲ ಅಂತೂ ಚಿಂದಿ. ಏನು ಒಳಗಡೆ ಬೆಂದಿರ್ಬೇಕು ಗೊತ್ತೇ ಐತಲ್ಲ. ಮಸಾಲೆ ಜೊತೆ ತಿನ್ನಿ, ಬರೀ ಅದೇ ಪೀಸ್ ಐತೆ ಚೆನ್ನಾಗಿರಲ್ಲ. ಮೇಲ್ಗಡೆ ಇರೋ ಮಸಾಲೆ ಜೊತೆ ತಿನ್ನಿ. ಲೆಗ್ ಪೀಸ್ ಸೂಪರ್. ಬೆಂದೈತಾ? ನಿಮಗೂ ಬೇಕಾ ಕಮೆಂಟ್ ಮಾಡಿ ಕಳಿಸ್ತೀವಿ ಯಾವ ಥರ ಬೇಕು ಅಂತ. ಪ್ರೈಸು ಹಲೋ, ಯಾಕೆ ಏ ಬಿಡು, ಅಲ್ಲೇ ಎತ್ಕೊಳ್ಳಿ. ಇದ್ರು ಪರವಾಗಿಲ್ಲ. ಆದ್ರೆ ನಿಮಗ್ ಬೇರೆ ನನಗ್ ಬೇರೆ separate ತಾನೆ. ಅದ್ರಲ್ಲಿ ಎತ್ಕೊತಾ ಇರೋದ್ರಿಂದ ನೋಡಿ ನಮ್ಗೆ ಕೇಳ್ತವ್ರೆ, ನಿಮ್ದು ಪ್ರೈಸ್ ನನಗೆ ಬೇಡ ತಗೋ. ಬೇಡ, ಅಲ್ಲೈತಲ್ಲ ಎತ್ಕೊಳ್ಳಿ, ನಾನು ಎತ್ಕೊಂತೀನಿ. ನನ್ನ ಪ್ರೈಸ್ ಅಲ್ಲಿ ತಿಂತೀನಿ. ಆಯ್ತು ನಿಮ್ಗೆ ಕೊಡ್ಲಿಲ್ಲ, ನಾನೇ ಕೊಡೋಣ. ಮತ್ತೆ ನಂದ್ರಲ್ಲಿ ಎತ್ಕೊತಿದ್ರಿ ನೀವು. ಸುಮ್ಮನೆ ನಂದಕ್ಕಿಂತ ಬೇರೆದೇ ಚೆನ್ನಾಗಿರೋದು ಅದಕ್ಕೆ. ಎಲ್ಲ ಒಂದೇ ತರಾನೇ ಮಾಡೋದು. ನನ್ ಬೇರೆ ಸಪ್ರೇಟ್ ಆಗಿ ಹಾಕೊಟ್ಟಿರ್ತಾರ. ಹೌದು, ನಾನೇನು ಅವರ ತಾತನ ಮೊಮ್ಮಗಳು ಅಲ್ಲ, ಅಜ್ಜಿ ಮೊಮ್ಮಗಳು. ಅದಕ್ಕೇನೆ ಸ್ಪೆಷಲ್ ಆಗಿ ಹಾಕೊಟ್ಟಿರ್ತಾರೆ ಸ್ವಲ್ಪ ಪ್ರೈಸ್ನ. ಎಲ್ಲರಿಗೂ ಒಂದೇ ತರ ಮಾಡೋದೇ, ಒಂದೇ ತರನೇ ಮಾಡ್ಕೊಡೋದು. ಬನ್ನಿ ಇವಾಗ ಬರ್ಗರ್ ತಿನ್ನೋಣ. ಬರ್ಗರ್ ಇಲ್ಲಿ ಯಾವತ್ತೂ ಟ್ರೈ ಮಾಡಿಲ್ಲ. ಆಲ್ಮೋಸ್ಟ್ ಬಂದಾಗೆಲ್ಲ ಚಿಕನ್ನೇ ಟ್ರೈ ಮಾಡಿರೋದು. ಇದೇ ಫಸ್ಟ್ ಟೈಮು ಇಲ್ಲಿ ನಾವು ಬರ್ಗರ್ ಟ್ರೈ ಮಾಡ್ತಾ ಇರೋದು. ಹೆಂಗಿದೆ ಟೇಸ್ಟ್ ಹೋಗುತ್ತಿಲ್ಲ, ತಿಂದ್ಮೇಲೆ ನಿಮ್ಗೆ ಹೇಳ್ತೀನಿ ತಡೀರಿ ಟೇಸ್ಟ್ ಹೆಂಗಿದೆ ಅಂತ. ಚೆನ್ನಾಗಿದ್ಯಾ? ಓಕೆ ಆಲ್ಮೋಸ್ಟ್ ನಾವು ಮೆಕ್ಡೊನಾಲ್ಡ್ಸ್ ಅಲ್ಲಿ ಬರ್ಗರ್ ಕಿಂಗಲ್ಲಿ ತಿಂತೀವಲ್ಲ, ಆ ಟೇಸ್ಟ್ ಇಲ್ಲ. ಚೆನ್ನಾಗಿದೆ. ತಿನ್ಬೋದಾ? ಬರ್ಗರ್ ತಿನ್ನಬೇಕು ಅಂದರೆ ಮೆಕ್ಡೊನಾಲ್ಡ್ಸ್ ಅಲ್ಲೇ ಸೂಪರು. ಅಲ್ಲಿಗೂ ಒಂದು ದಿವಸ ಹೋಗಿ ವಿಡಿಯೋ ಮಾಡ್ತೀವಿ, ಕಮೆಂಟ್ ಮಾಡಿ ಅಲ್ಲಿ ವಿಡಿಯೋನ ಬೇಕು ಅಂದರೆ ನಿಮಗೆ. ಸರಿ, ನಾವಾದ್ರೆ ಚಿಕನ್ ಆದರೆ ತುಂಬ ಚೆನ್ನಾಗಿದೆ. ಏನು ಹೇಳು, ನಾನಾದ್ರೆ ಜಾಸ್ತಿ ಕೆ ಎಫ್ ಸಿ ತಿಂದಿಲ್ಲ. ಒಂದ್ 3-4 ಸಲ ಏನೋ ತಿಂದಿದ್ದೀನಿ ಅಷ್ಟೇ. ನೀವಾದ್ರೆ ಯಾವಾಗ್ಲೂ ಕೆ ಎಫ್ ಸಿ ತಿಂತಾ ಇರ್ತೀರಲ್ವಾ? ಕೆ ಎಫ್ ಸಿಲಿ ಏನ್ ಜಾಸ್ತಿ ಇಷ್ಟ ನಿಮ್ಗೆ? ನನಗೆ ಕೆ ಎಫ್ ಸಿ ರೆಡ್ ಸ್ಮೋಕಿ ಅಂತ ಬರುತ್ತೆ, ಅದಂತೂ ತುಂಬ ಇಷ್ಟ. ಅದು ಬಿಟ್ಟರೆ ಇನ್ನು ಮಾಮೂಲಿ ಲೆಗ್ ಪೀಸು ಇದು ನನ್ನ ಫೇವ್ರೇಟು. ತುಂಬ ಕೆ ಎಫ್ ಸಿ ಜಾಸ್ತಿ ಫೇವ್ರೇಟ್ ಅಂದರೆ ರೆಡ್ ಸ್ಮೋಕಿನೇ. ಆ ಸ್ಮೋಕಿ ಸ್ಪೈಸಿಯಾಗಿ ಸಕ್ಕತ್ತಾಗಿರುತ್ತೆ, ತಿಂತಾ ಇದ್ರೆ ಒಳ್ಳೆ ಕಳ್ದೋಗ್ಬೇಕು ಆ ಥರ ಸಕ್ಕತ್ತಾಗಿರುತ್ತೆ ಆ ರೆಡ್ ಸ್ಮೋಕಿ ಮಾತ್ರ. ಬೇಡ ಸುಮ್ಮನೆ ಕಳ್ದೋಗೋದು, ಆಮೇಲೆ ಹುಡಿಕೊಂಬರಕ್ ಕಷ್ಟ. ಯಾರು ಬರಲ್ಲ, ನನ್ನ ಹೆಂಡತಿ ಬಂದು ಹುಡಿಕೊಂಬರ್ತಾಳೆ ನನ್ನ. ಆ್ಯಕ್ಚುಲಿ ನಾ ಬರಲ್ಲಪ್ಪ, ಹೋದ್ರು ಹೋಗ್ಲಿ. ನನ್ನ ಹೆಂಡತಿ ಹುಡಿಕೊಂಬರ್ತಾಳೆ. ಅಯ್ಯಯ್ಯೋ, ನಿಧಾನಕ್ಕೆ ತಿನ್ನಿ. ರಾಕ್ಷಸ ತಿನ್ನಂಗ್ ತಿಂತವ್ರೆ. ತಿನ್ನೋಷ್ಟೇ ಇಲ್ಲ, ಅದೇನೆ ರಾಕ್ಷಸ ಆಗ್ಬಿಟ್ಟಿದ್ವಿ ಇವಾಗ. ನೀರು ನೆಳ್ಳು ನೀರು ಏನು ಇಲ್ದಲೆ ಕಾಡಲ್ಲಿ ಬಂದವ್ರ ತರ ಆಗ್ತವ್ರು. ಕಾಡಲ್ಲಿ ಇದ್ದವ್ರನ್ನ ನಾಡ ಕರ್ಕೊಂಬಂದಾಗ ಆಡ್ತಾರಲ್ಲ, ಆ ತರ ಆಡ್ತವ್ರೆ. ಹೊಟ್ಟೆ ಹಸಿತಾಯಿತು. ನಾನು ಏನೂ ಇವತ್ತು ತಿಂದಿರಲಿಲ್ಲ, ಅದರಿಂದ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಅದರಿಂದ ಬೇಗ ಒಂದ್ಸಲ ತಿಂತಾ ಇದ್ದೀನಿ. ಹೌದು, ಲಾಸ್ಟ್ ಟೈಮು ಬಿರಿಯಾನಿ ಕರ್ಕೊಂಡೋದಾಗ ನನ್ನ ಅದು ಹೊಟ್ಟೆ ಹಸಿಸ್ಕೊಂಡು ಕರ್ಕೊಂಡೋಗಿದ್ರು. ಇವತ್ತು ಅವರು ಹಸ್ಕೊಂಡವ್ರೆ. ಇರ್ಲಿ, ಬಿರಿಯಾನಿ ತಿನ್ಬೇಕಾದ್ರೆ ಇವ್ರು ಹೊಟ್ಟೆ ಹಸ್ಕೊಂಡಿದ್ರು. ಇವತ್ತು ಕೆ ಎಫ್ ಸಿ ನಾನು ಇವತ್ತು ಕರ್ಕೊಂಡು ತಿನ್ನೋದ್ರಿಂದ ನಾನು ಹೊಟ್ಟೆ ಹಸ್ಕೊಂಡಿದ್ದೀನಿ. ಇಬ್ರು ಇವತ್ತು ಬ್ಯಾಲೆನ್ಸ್, ಅಲ್ಲಿದ್ದಲ್ಲಿ ಬ್ಯಾಲೆನ್ಸ್ ಇದೆ. ಬಿರಿಯಾನಿ ನನಗೆ ಇಷ್ಟ, ಅದಕ್ಕೆ ನಾನು ಬಿರಿಯಾನಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ನಾವು ಊಟ ಮಾಡಿರಲಿಲ್ಲ. ಬೇಗನೆ ಕರ್ಕೊಂಡು ಹೋಗ್ತಾರೆ ಅಂತ ಅದ್ರ ಲೇಟ್ ಮಾಡಿಬಿಟ್ರು. ಅವ್ರಿಗೆ ಚಿಕನ್ ಏನಂದ್ರೂ ಇಷ್ಟ. ಚಿಕನಲ್ಲಿ ಎಲ್ಲ ಐಟಮು ಇಷ್ಟ. ಆಲ್ಮೋಸ್ಟ್ ಚಿಕನಲ್ಲಿ ಎಲ್ಲ ಐಟಮು ನನಗೆ ಇಷ್ಟ. ಆಲ್ಮೋಸ್ಟ್ ಮಟನ್ಗಿಂತ ನನಗೆ ಚಿಕನ್ನೇ ಜಾಸ್ತಿ ಫೇವ್ರೇಟು. ಆದರೆ ನಮ್ಮದು ಉಲ್ಟಾ, ನಮಗೆ ಮಟನ್ ಇಷ್ಟ. ಆಲ್ಮೋಸ್ಟ್ ಚಿಕನಲ್ಲಿ ಏನು ಕಬಾಬ್ ಮಾತ್ರ ಫುಲ್ ಫೇವ್ರೇಟು. ಚಿಕನಲ್ಲಿ ಕಬಾಬ್ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಮಾತ್ರ. ಆ್ಯಕ್ಚುಲಿ ಫುಲ್ ಫಿನಿಶ್ ಆಯಿತು. ಇದೇ ಲಾಸ್ಟ್ನೇ ಪೀಸು.
ಲಾಸ್ಟ್ ಪೀಸ್ ತಿಂದೆ ಇದನ್ನ ಮುಗಿಸ್ತೀವಿ. ಇನ್ನು ಬರ್ಗರ್ ಮಾತ್ರ ಇದೆ ಪೆಂಡಿಂಗು. ಫ್ರೈಸ್ ಎಲ್ಲ ಖಾಲಿ ಆಲ್ರೆಡಿ. ನನ್ನ ಹೆಂಡ್ತಿನೂ ಆಲ್ರೆಡಿ ನೋಡಿ ಹೆಂಗೆ ತಲೆ ಅಲ್ಲಾಡಿಸ್ತವಳ. ನನಗೂ ಹೊಟ್ಟೆ ತುಂಬ, ಆದ್ರೆ ಅಷ್ಟು ನನಗೆ- ತುಂಬಿಲ್ಲ. ಓಕೆ, ನನಗೆ ಕೊಟ್ಟಿದ್ರೆ ಇನ್ನೂ ತಿನ್ನುವೆ, ಆದರೆ ಸದ್ಯಕ್ಕೆ ಸಾಕು. ಇವತ್ತು ಅಲ್ಲೇ ಸಂಜೆ 4-4:15 ತಿಂತಾ ಇದ್ವಿ, ಸಾಕು. ಅದರಿಂದ ಈ ಲಾಸ್ಟ್ ಪೀಸ್ ತಿಂದು ಮುಗಿಸ್ತಾ ಇದ್ದೀನಿ. ಆದರೆ ಈಗ ಸ್ವಲ್ಪ ಆರೋಗ್ಯ. ಝೂಮ್ ನಮ್ದು ಆ್ಯಕ್ಚುಲಿ ಟೋಟಲ್ ಬಿಲ್ ಆಗಿರೋದು 828 ಟೋಟಲ್ ಬಿಲ್ ಆಗಿರೋದು. ನಾವು 1 ಬಕೆಟು 3 ಬರ್ಗರು ಪೆಪ್ಸಿ ಇಷ್ಟು ಆರ್ಡ್ರ್ ಮಾಡಿದ್ವಿ. ಅದು ಆಫರಲ್ಲಿ ಟೋಟಲಾಗಿ 820 ಅಂದರೆ 830 ರುಪೀಸ್ ಆಗಿದೆ ಟೋಟಲ್. ನೋಡಿ ತಿಂದು ಮುಗಿಸಾಯ್ತು. ನೋಡಿ ಎಲ್ಲ ಹೆಂಗೆ ಮುದ್ರುತ್ತವಳೆ. ಒಂಚೂರಾದ್ರೂ ಒಂಚೂರು ಡಿಸಿಪ್ಲಿನಾಗೆ ಮಾಡತ್ತಲ್ಲ ನೋಡಿ. ಮುದ್ರುಬಿಟ್ಟು ಎಲ್ಲ ನೀಟಾಗಿ ಹೆಂಗೆ ಹಾಕ್ತವಳ. ಇದೇ ತರ ಯಾವ ಥರ ಏನು ಇಲ್ಲ, ಯಾಕೆ ನಾನೇ ಬಟ್ ಎಲ್ಲ ಹಾಕ್ಬಿಟ್ಟಿದ್ದೀರ ಇದೇ ನೀವು. ಡಸ್ಟ್ಬಿನ್ ಅಂತ ಆ್ಯಕ್ಚುಲಿ. ಅದರಿಂದ ಇದೇ ಡಸ್ಟ್ಬಿನ್. ತಿನ್ಬೇಕಾದ್ರೆ ಇದೇನೆ ಬಕೆಟ್ ಪೀಸ್ತು, ಇವಾಗ ಇದೇ ಡಸ್ಟ್ಬಿನ್. ಸುಮ್ನೆ ಅದರಿಂದ ಟೇಬಲ್ ಮೇಲೆಲ್ಲ ಆತರ ಚೆಲ್ಬಿಟ್ಟು ಹೋದ್ರೆ ಅದನ್ನ ಡಿಸಿಪ್ಲಿನ್ ಅಂತಾರ. ಅದಕ್ಕೊಂದು ಎಲ್ಲಾನ ತೆಗ್ದು ಬಕೆಟ್ ಒಳಗಡೆ ಹಾಕಿದ್ರೆ ಅದು ಒಂಥರ ಚೆನ್ನಾಗಿ ಕಾಣಿಸಲ್ವಾ. ಅವ್ರು ಕ್ಲೀನ್ ಮಾಡೋರು ಬೈಕೊಳ್ಳಲ್ಲ. ಹೆಂಗೋ ಅಂದ್ಬಿಟ್ಟು ಎತ್ಕೊಂಡೋಗ್ತಾರೆ. ಹಿಂಗೆಲ್ಲ ಅಂಟಿದ್ರು ಇದೇ ನಿಂಗ ಹಣ್ಣು ತಿಂದವ್ರೆ, ಚೆಲ್ಕೊಂಡ್ ತಿಂದವ್ರೆ ಸರಿ ಅಂತ ಆಯ್ತು ಬೈಕೊಂಡು. ಬಿಡು, ಹಾಕೋದೆಲ್ಲ ಹಾಕಾಯ್ತು, ಮುಗೀತು. ಸರಿ, ನಿಮ್ಗೆ ತಿಂದಿದ್ರಲ್ಲಿ ಏನು ಇಷ್ಟ ಆಯಿತು? ಬರ್ಗರ್ ಇಲ್ಲಾಂದರೆ ಚಿಕನ್ ಪೀಸ್? ಲೆಗ್ ಪೀಸ್ ಚಿಕನ್. ಲೆಗ್ ಪೀಸ್ ಆ್ಯಕ್ಚುಲಿ ನನಗೂ ಲೆಗ್ ಪೀಸೇ ಇಷ್ಟ ಆಗಿತ್ತು. ಬರ್ಗರನ್ನು ಸಹ ಚೆನ್ನಾಗಿತ್ತು. ಬನ್ನಿ ನೋಡೋಣ. ನೆಕ್ಸ್ಟು ಯಾವ ವಿಡಿಯೋ ಮಾಡಬೇಕು ಅಂತ ನೀವು ಒಂದು ಸ್ವಲ್ಪ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ನೀವು ಯಾವುದು ಕಮೆಂಟ್ ಮಾಡಿ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಾವು, ಸರಿನಾ? ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಬೈ ಬೈ. ಜ್ಯೂಸ್ ಇನ್ನಿಷ್ಟು ಉಳಿದಿದೆ, ಈ ಜ್ಯೂಸ್ ಕುಡ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ತೀವಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ. ಥ್ಯಾಂಕ್ ಯು, ಬೈ ಬೈ. ಅಷ್ಟೇ.